ಪ್ರಶ್ನೆ 1. ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು? ಎ. ಹರಿಹರ ಮತ್ತು ಬುಕ್ಕ. ಬಿ. ಕೃಷ್ಣದೇವರಾಯ. ಸಿ. ಹಿಮ್ಮಡಿ ಪುಲಕೇಶಿ. ಡಿ. ಮಯೂರವರ್ಮ. ಸರಿಯಾದ ಉತ್ತರ ಎ. ಹರಿಹರ ಮತ್ತು ಬುಕ್ಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು. ಇವರು ಸಂಗಮ ವಂಶಕ್ಕೆ ಸೇರಿದವರು. ಪ್ರಶ್ನೆ 2. ಸೂರ್ಯನ ಬೆಳಕಿನಿಂದ ಮಾನವ ದೇಹಕ್ಕೆ ಯಾವ ವಿಟಮಿನ್ ಸಿಗುತ್ತದೆ? ಎ. ವಿಟಮಿನ್ ಸಿ. ಬಿ. ವಿಟಮಿನ್ ಎ. ಸಿ. ವಿಟಮಿನ್ ಡಿ. ಡಿ. ವಿಟಮಿನ್ ಬಿ. ಸರಿಯಾದ ಉತ್ತರ ಸಿ. ವಿಟಮಿನ್ ಡಿ. ಮಾನವನ ಚರ್ಮವು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ವಿಟಮಿನ್ ಡಿ ಅನ್ನು ಉತ್ಪಾದಿಸುತ್ತದೆ. ಪ್ರಶ್ನೆ 3. ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರವನ್ನ ಹೊಂದಿರುವ ರಾಜ್ಯ ಯಾವುದು? ಎ. ಮಹಾರಾಷ್ಟ್ರ. ಬಿ. ಗುಜರಾತ್. ಸಿ. ಆಂಧ್ರ ಪ್ರದೇಶ್. ಡಿ. ತಮಿಳುನಾಡು. ಸರಿಯಾದ ಉತ್ತರ ಬಿ. ಗುಜರಾತ್. ಈ ರಾಜ್ಯವು ಭಾರತದ ಪಶ್ಚಿಮ ದಿಕ್ಕಿನಲ್ಲಿದೆ ಮತ್ತು ಇದು ಕಚ್ ಪ್ರದೇಶಕ್ಕೆ ಪ್ರಸಿದ್ಧವಾಗಿದೆ. ಪ್ರಶ್ನೆ 4. ಭಾರತ ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಎ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಬಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸಿ. ಜವಾಹರ್ಲಾಲ್ ನೆಹರು. ಡಿ. ಸರ್ದಾರ್ ವಲ್ಲಭಾಯಿ ಪಟೇಲ್. ಸರಿಯಾದ ಉತ್ತರ ಎ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇವರನ್ನ ಭಾರತ ಸಂವಿಧಾನದ ಶಿಲ್ಪಿ ಅಥವಾ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 5. 2024ರ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟವನ್ನ ಆಯೋಜಿಸಿದ ದೇಶ ಯಾವುದು? ಎ. ಜಪಾನ್. ಬಿ. ಬ್ರೆಜಿಲ್. ಸಿ. ಅಮೆರಿಕಾ. ಡಿ. ಫ್ರಾನ್ಸ್. ಸರಿಯಾದ ಉತ್ತರ ಡಿ. ಫ್ರಾನ್ಸ್. ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರವು 2024ರ ಬೇಸಿಗೆ ಒಲಿಂಪಿಕ್ಸ್ ಅನ್ನ ಆಯೋಜಿಸಿತು. ಪ್ರಶ್ನೆ 6. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ಎ. ಆಫ್ರಿಕಾ. ಬಿ. ಉತ್ತರ ಅಮೆರಿಕಾ. ಸಿ. ಏಷ್ಯಾ. ಡಿ. ಯುರೋಪ್. ಸರಿಯಾದ ಉತ್ತರ ಸಿ. ಏಷ್ಯಾ. ಏಷ್ಯಾ ಖಂಡವು ವಿಶ್ವದ ಅತಿ ದೊಡ್ಡ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡವಾಗಿದೆ. ಪ್ರಶ್ನೆ 7. ಕರ್ನಾಟಕದ ಸ್ಕಾಟ್ಲೆಂಡ್ ಎಂದು ಯಾವ ಜಿಲ್ಲೆಯನ್ನ ಕರೆಯುತ್ತಾರೆ? ಎ. ಶಿವಮೊಗ್ಗ. ಬಿ. ಕೊಡಗು. ಸಿ. ಚಿಕ್ಕಮಗಳೂರು. ಡಿ. ಉತ್ತರ ಕನ್ನಡ. ಸರಿಯಾದ ಉತ್ತರ ಬಿ. ಕೊಡಗು ಜಿಲ್ಲೆಯನ್ನ ಅದರ ನೈಸರ್ಗಿಕ ಸೌಂದರ್ಯದಿಂದ ಕರ್ನಾಟಕದ ಸ್ಕಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 8. ಮಾನವ ದೇಹದಲ್ಲಿ ರಕ್ತವನ್ನ ಶುದ್ಧೀಕರಿಸುವ ಪ್ರಮುಖ ಅಂಗ ಯಾವುದು? ಎ. ಹೃದಯ. ಬಿ. ಶ್ವಾಸಕೋಶ. ಸಿ. ಯಕೃತು. ಡಿ. ಮೂತ್ರಪಿಂಡ. ಸರಿಯಾದ ಉತ್ತರ ಡಿ. ಮೂತ್ರಪಿಂಡ. ಮೂತ್ರಪಿಂಡಗಳು ರಕ್ತವನ್ನ ಶೋಧಿಸಿ ಅದರಲ್ಲಿರುವ ತ್ಯಾಜ್ಯಗಳನ್ನ ಮೂತ್ರದ ಮೂಲಕ ಹೊರಹಾಕುತ್ತವೆ. ಪ್ರಶ್ನೆ 9. ಪ್ರಸಿದ್ಧ ತಾಜ್ ಮಹಲ್ ಅನ್ನು ಯಾವ ಮೊಘಲ ಚಕ್ರವರ್ತಿ ನಿರ್ಮಿಸಿದನು? ಎ. ಅಕ್ಬರ್. ಬಿ. ಜಹಾಂಗೀರ್. ಸಿ. ಶಹಜಾನ್. ಡಿ. ಔರಂಗಜೇಬ್. ಸರಿಯಾದ ಉತ್ತರ ಸಿ. ಶಹಜಾನ್. ಮೊಘಲ ಚಕ್ರವರ್ತಿ ಶಹಜಾನ್ ತನ್ನ ಪತ್ನಿ ಮಮತಾಜ್ ಮಹಲ್ನ ನೆನಪಿಗಾಗಿ ತಾಜ್ ಮಹಲ್ ಅನ್ನು ನಿರ್ಮಿಸಿದನು. ಈ ಸುಂದರವಾದ ಕಟ್ಟಡವು ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿದೆ. ಪ್ರಶ್ನೆ 10. ಭಾರತ ಸಂವಿಧಾನದ ಯಾವ ವಿಧಿಯು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನ ನೀಡುತ್ತದೆ? ಎ. ವಿಧಿ 14. ಬಿ. ವಿಧಿ 21A. ಸಿ. ವಿಧಿ 32. ಡಿ. ವಿಧಿ 370.
ಸರಿಯಾದ ಉತ್ತರ ಬಿ ವಿಧಿ 21A. 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ವಿಧಿ 21A ಅನ್ನು ಸೇರಿಸಿ ಶಿಕ್ಷಣದ ಹಕ್ಕನ್ನ ಮೂಲಭೂತ ಹಕ್ಕಾಗಿ ಮಾಡಲಾಯಿತು. ಪ್ರಶ್ನೆ 11. ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ಯಾರು? ಎ ದ್ರೌಪದಿ ಮುರ್ಮು, ಬಿ ರಾಮನಾಥ್ ಕೋವಿಂದ್, ಸಿ ಪ್ರಣಬ್ ಮುಖರ್ಜಿ, ಡಿ ಪ್ರತಿಭಾ ಪಾಟೀಲ್. ಸರಿಯಾದ ಉತ್ತರ ಎ ದ್ರೌಪದಿ ಮುರ್ಮು. ಇವರು ಭಾರತದ 15ನೇ ರಾಷ್ಟ್ರಪತಿಯಾಗಿದ್ದಾರೆ ಮತ್ತು ಈ ಹುದ್ದೆಯನ್ನ ಅಲಂಕರಿಸಿದ ಮೊದಲ ಬುಡಕಟ್ಟು ಮಹಿಳೆ. ಪ್ರಶ್ನೆ 12. ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ಎ ಪ್ರತಿಭಾ ಪಾಟೀಲ್, ಬಿ ಸರೋಜಿನಿ ನಾಯ್ಡು, ಸಿ ಸುಷ್ಮಾ ಸ್ವರಾಜ್, ಡಿ ಇಂದಿರಾ ಗಾಂಧಿ. ಸರಿಯಾದ ಉತ್ತರ ಡಿ ಇಂದಿರಾ ಗಾಂಧಿ. ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದರು. ಇವರನ್ನ ಭಾರತದ ಉಕ್ಕಿನ ಮಹಿಳೆ ಎಂದು ಕರೆಯುತ್ತಾರೆ. ಪ್ರಶ್ನೆ 14. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಎ ಕಾವೇರಿ, ಬಿ ಗೋದಾವರಿ, ಸಿ ಕೃಷ್ಣ, ಡಿ ನರ್ಮದಾ. ಸರಿಯಾದ ಉತ್ತರ ಬಿ ಗೋದಾವರಿ. ಇದನ್ನ ದಕ್ಷಿಣ ಗಂಗಾ ಎಂತಲೂ ಕರೆಯುತ್ತಾರೆ. ಈ ನದಿಯು ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಉಗಮವಾಗುತ್ತದೆ. ಈ ವಿಡಿಯೋದ ಕೊನೆಯ ಪ್ರಶ್ನೆ. ಚಿನ್ನದ ರಾಸಾಯನಿಕ ಸಂಕೇತ ಯಾವುದು? ಎ Ag, ಬಿ Fe, ಸಿ Au, ಡಿ Cu. ಸರಿಯಾದ ಉತ್ತರ ಸಿ Au. ಚಿನ್ನದ ರಾಸಾಯನಿಕ ಸಂಕೇತ Au. ಲ್ಯಾಟಿನ್ ಹೆಸರು ಔರಮ್ ನಿಂದ ಬಂದಿದೆ. ಆವರ್ತಕ ಕೋಷ್ಟಕದಲ್ಲಿ ಚಿನ್ನದ ಪರಮಾಣು ಸಂಖ್ಯೆ 79 ಆಗಿದೆ.